ನಮಸ್ಕಾರ ವೀಕ್ಷಕರೇ, ವಿಸಿ ಪ್ರಾಪರ್ಟಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ಮಹೇಶ್ ಭೂಪತಿ. ಇವತ್ತು ನೀವು ನೋಡ್ತಾ ಇರುವಂತಹ ಪ್ರಾಪರ್ಟಿ ಅಂಜನಪುರ ಸೆಕೆಂಡ್ ಬ್ಲಾಕ್ ಅಲ್ಲಿ ಇರುವಂತಹ ಬಿಡಿಎ ಪ್ರಾಪರ್ಟಿ ಈ ಪ್ರಾಪರ್ಟಿ ಆಗಿದೆ. ಈ ಪ್ರಾಪರ್ಟಿ ನಮಗೆ ಸೌತ್ ವೆಸ್ಟ್ ಕಾರ್ನರ್ ಪ್ರಾಪರ್ಟಿ ಆಗಿದ್ದು ನಾರ್ತ್ ಫೇಸಿಂಗ್ ಮೈನ್ ಡೋರ್ ಕೊಟ್ಟಿದ್ದಾರೆ. ಜೊತೆಗೆ ವಿತ್ ಈ ಜಾಗ ಏನ್ ನೋಡ್ತಾ ಇದ್ದೀರಾ, ಇಲ್ಲಿ ಗಿಡ ಇದೆಯಲ್ಲ, ಈ ಪೋರ್ಷನ್ ಫುಲ್ ನಮಗೆ 150 ಅಡಿ ಇರುವಂತಹ ಗಾರ್ಡನ್ ಏರಿಯಾನ ಪ್ರಾವಿಷನ್ ಮಾಡಿರುವಂತದ್ದು. ಜೊತೆಗೆ ಈ ಪ್ರಾಪರ್ಟಿ ಆಪೋಸಿಟ್ ಅಲ್ಲಿ ನಮಗೆ ಪಾರ್ಕ್ ಕೂಡ ಜಾಗ ಇದೆ. ಇದೇನ್ ನೋಡ್ತಾ ಇದ್ರ, ಇದು ಬಿಡಿಎ ಪಾರ್ಕ್ ಆಪೋಸಿಟ್ ಅಲ್ಲಿ ನಮಗೆ ಕಾರ್ನರ್ ಪ್ರಾಪರ್ಟಿ. ಈ ಪ್ರಾಪರ್ಟಿದು ಪ್ರತಿಯೊಂದು ಡೀಟೇಲ್ಸ್ ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ವಿತ್ ಪ್ರೈಸ್ ವಿತ್ ಮೆಷರ್ಮೆಂಟ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲೂ ಕೂಡ ಹೋಗಿ ನೋಡಬಹುದು. ಇದು ಆಕ್ಷನ್ ಅಲ್ಲಿ ಬೈ ಮಾಡಿ ಕಟ್ಟಿರುವಂತಹ ಕಾರ್ನರ್ ಪ್ರಾಪರ್ಟಿ ಈ ಮನೆ ಆಗಿದೆ. ಎರಡ್ ಸೈಡ್ ಅಲ್ಲೂ ಕೂಡ ನಮಗೆ ಎಲಿವೇಶನ್ ನ ಬಿಲ್ಡ್ ಮಾಡಿರುವಂತದ್ದು ಈ ಮನೆ. ಈ ಪ್ರಾಪರ್ಟಿ ಆಪೋಸಿಟ್ ಅಲ್ಲಿ ನೋಡಬಹುದು, ರೋಡ್ ನಮಗೆ ತುಂಬಾ ವೈಲ್ಡ್ ಆಗಿದೆ. ವಿತ್ ಟಾರ್ ರೋಡ್ ಇದೆ. ಕಾವೇರಿ ವಾಟರ್ ಕೂಡ ನಮಗೆ ಬರ್ತಾ ಇದೆ. ಪ್ರೆಸೆಂಟ್ ನಮಗೆ ಡ್ರೈನೇಜ್ ವರ್ಕ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು. ಫುಲ್ ಅಂದ್ರೆ ಆಲ್ಮೋಸ್ಟ್ ನಮಗೆ ಒಂದು 80% ಕವರ್ ಆಗಿರುವಂತಹ ಲೊಕೇಶನ್ ಅಲ್ಲಿ ಈ ಪ್ರಾಪರ್ಟಿ ಇರುವಂತದ್ದು. ವೀಕ್ಷಕರು, ಈಗ ನಾವು ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡಬಹುದು, ಗ್ರೌಂಡ್ ಫ್ಲೋರ್ ಫುಲ್ ನಮಗೆ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಮಾಡಿರೋದ್ರಿಂದ 2 ಕಾರ್ಗಳ ಜೊತೆಗೆ 4 ರಿಂದ 5 ಟೂ ವೀಲರ್ ಕೂಡ ನಾವು ಪಾರ್ಕ್ ಮಾಡ್ಕೊಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಈ ಕಾರ್ ಪಾರ್ಕಿಂಗ್ ನ ನಮಗೆ ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ಇಲ್ಲಿಗೆ ಲಿಫ್ಟ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಇದು ಲಿಫ್ಟ್ಗೂ ಕೂಡ ನಮಗೆ ಪ್ರಾವಿಷನ್ ಮಾಡಿದ್ದಾರೆ. ವಿತ್ ಬೋರ್ವೆಲ್ ಇದೆ, ಕಾವೇರಿ ವಾಟರ್ ಕೂಡ ಬರ್ತಾ ಇದೆ. ಇಲ್ಲಿ ನೋಡಬಹುದು, ಕಾವೇರಿ ಮೀಟರ್ ಕೂಡ ನಮಗೆ ಆಲ್ರೆಡಿ ಇನ್ಕ್ಲೂಡ್ ಮಾಡಿ ಮೀಟರ್ ನ ಫಿಟ್ ಮಾಡಿ ಇಟ್ಬಿಟ್ಟಿದ್ದಾರೆ. ಈ ಮನೆಗೆ ಬೇಕಾಗಿರುವಂತಹ ಏನು ನಮಗೆ ಎಲೆಕ್ಟ್ರಿಕ್ ಮೀಟರ್ ಜೊತೆಗೆ ಕಾವೇರಿ ಮೀಟರ್ ಎಲ್ಲ ಫುಲ್ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಬಿಟ್ಟಿದ್ದಾರೆ. ಈ ಮನೆನ ಬೈ ಮಾಡೋರು ಮಾತ್ರ ನೇಮ್ ಟ್ರಾನ್ಸ್ಫರ್ ನ ಮಾಡ್ಕೊಬೇಕಾಗಿರೋದು. ಈ ಪೋರ್ಷನ್ ಅಲ್ಲಿ ನೋಡಬಹುದು, ಇದು ಕಾವೇರಿ ಮೀಟರ್ ಆಲ್ರೆಡಿ ನಮಗೆ ಫಿಟ್ ಆಗಿದೆ. ಪ್ರೆಸೆಂಟ್ ಕಾವೇರಿ ವಾಟರ್ ಕೂಡ ನಮಗೆ ರನ್ನಿಂಗ್ ಇರುವಂತದ್ದು. ಜೊತೆಗೆ ಎಲೆಕ್ಟ್ರಿಕ್ ವರ್ಕ್ ಅಲ್ಲಿ ನೋಡಬಹುದು, ಇಲ್ಲೂ ಕೂಡ ನಮಗೆ ಮೀಟರ್ ಪರ್ಮನೆಂಟ್ ಮೀಟರ್ ಬಂದಿದೆ ಈ ಮನೆಗೆ. ಇದು ಪರ್ಮನೆಂಟ್ ಸ್ಮಾರ್ಟ್ ಮೀಟರ್ ನಮಗೆ ಇನ್ಕ್ಲೂಡ್ ಆಗಿರುವಂತದ್ದು. ಜಸ್ಟ್ ನೇಮ್ ಟ್ರಾನ್ಸ್ಫರ್ ಮಾತ್ರ ಮಾಡ್ಕೋಬೇಕಾಗಿರೋದು ಬಿಟ್ರೆ ನಾವೇನು ಅಪ್ಲೈ ಮಾಡಿ ತಗೋಬೇಕು ಅನ್ನೋ ನೆಸೆಸಿಟಿ ಇಲ್ಲ. ಜಸ್ಟ್ ನೇಮ್ ಟ್ರಾನ್ಸ್ಫರ್ ಒಂದೇ ಇರುವಂತದ್ದು. ಅಲ್ಲಿ ನೋಡಬಹುದು, ಬೋರ್ವೆಲ್ ಇದೆ, ಸಂಪ್ ಇದೆ. ಜೊತೆಗೆ ಇಲ್ಲಿ ಕಾವೇರಿ ವಾಟರ್ ಕೂಡ ನಮ್ಗೆ ಅವೈಲೇಬಲ್ ಇರುವಂತದ್ದು. ಲಿಫ್ಟ್ಗೂ ಕೂಡ ನಮ್ಗೆ ಆಪ್ಷನ್ ಮಾಡಿದ್ದಾರೆ. ಪಾರ್ಕಿಂಗು ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಹಾಗೆ 150 ಅಡಿ ಇರುವಂತಹ ಒಂದು ಗಾರ್ಡನ್ ಏರಿಯಾ ಕೂಡ ನಮ್ಗೆ ಈ ಪೋರ್ಷನ್ ಇಲ್ಲಿದೆ. ನೋಡ್ಬೋದು, ಎಕ್ಸ್ಟ್ರಾ ಮಾರ್ಜಿನ್ ಲ್ಯಾಂಡ್ ಇದು. ಇದನ್ನ ಇವರು ಗಾರ್ಡನ್ ತರ ಇವರು ಬಿಲ್ಡ್ ಮಾಡಿ ಇಟ್ಟಿದ್ದಾರೆ. ಒಂದು ಲಾನ್ ಶೇಪ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಈ ಪೋರ್ಷನ್ ಒಂದು ಸೆಮಿ ಗಾರ್ಡನ್ ಇರೋ ನಮಗೆ ಕ್ರಿಯೇಟ್ ಮಾಡ್ಕೊಂಡಿದ್ದಾರೆ. ಇನ್ ಕೇಸ್ ಮನೆಯನ್ನ ಬೈ ಮಾಡೋರು ಇದನ್ನೇನಾದ್ರು ಇನ್ನೂ ಸ್ವಲ್ಪ ಡೆವಲಪ್ ಏನಾದ್ರು ಮಾಡ್ಕೊಳ್ತೀವಿ ಅಂದ್ರೆ ಆರಾಮಾಗಿ ಮಾಡ್ಕೋಬಹುದು. ಹಾಗೆ ಇನ್ನ ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗಿದ್ದಕ್ಕೂ ಕೂಡ ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ, ಒಂದು ವಾಟರ್ ಸೋರ್ಸ್ ವಿತ್ ಒಂದು ಬಂಡೆ ಕೂಡ ಕೊಟ್ಟಿರೋದು. ಇನ್ನು ಮ್ಯಾನ್ಯುಯಲ್ ಆಗಿ ಬಟ್ಟೆ ಹೋಗೋದಕ್ಕೆ ಆ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿದ್ದಾರೆ. ಇಲ್ಲಿ ನೋಡಬಹುದು, ಒಂದು 32 ಆಂಪ್ ಇರುವಂತ ಒಂದು ಸಾಕೆಟ್ ಇದೆ. ಇದು ಬಂದು ಎಲೆಕ್ಟ್ರಿಕ್ ವೆಹಿಕಲ್ ಏನಾದ್ರು ನಾವು ಯೂಸ್ ಮಾಡಿದ್ರೆ ಆ ಪೋರ್ಷನ್ ಗೆ ಯೂಸ್ ಮಾಡಬೇಕಾಗಿರುವಂತಹ ಚಾರ್ಜಿಂಗ್ ಪಾಯಿಂಟ್ ಈ ಪೋರ್ಷನ್ ಅಲ್ಲೂ ಇದೆ. ಆ ಪೋರ್ಷನ್ ಅಲ್ಲೂ ಕೂಡ ಬಿಲ್ಡ್ ಮಾಡಿದ್ದಾರೆ. ಜೊತೆಗೆ ಆ ಪೋರ್ಷನ್ ಅಲ್ಲಿ ಕೂಡ ಕೊಟ್ಟಿದ್ದಾರೆ. 3 ಕಡೆ ಪಾಯಿಂಟ್ ಕೊಟ್ಟಿರುವಂತದ್ದು. ಎಲ್ಲಿ ಬೇಕಾದ್ರೂ ನಮ್ಗೆ ಎಲ್ಲಿ ಕನ್ವೀನಿಯಂಟ್ ಆಗುತ್ತೋ ಅಲ್ಲಿ ನಾವು ಅದನ್ನ ಯೂಸ್ ಮಾಡಬಹುದು. ಇನ್ ಕೇಸ್ ಏನಾದ್ರು ಆಚೆ ಕಡೆ ನಮ್ಗೆ ಏನಾದ್ರು ಮಳೆ ಜಾಸ್ತಿ ಆಯ್ತು, ರೈನಿಂಗ್ ಸೀಸನ್ ಏನಾದ್ರು ಬಟ್ಟೆ ನಮ್ಗೆ ಹಾರಿಲ್ಲ ಅಂದ್ರೆ ಇಲ್ಲೊಂದು ಆಂಗಲ್ ಕೊಟ್ಟಿದ್ದಾರೆ. ಈ ಆಂಗಲ್ ಅಲ್ಲಿ ನಮ್ಗೆ ಬಟ್ಟೆ ಹಾರಕೊಳ್ಳೋದು ಕೊಟ್ಟಿರೋದು. ಯಾಕಂದ್ರೆ ಗಾರ್ಡನ್ ಅಲ್ಲಿ ನಮ್ಗೆ ಬಟ್ಟೆ ವಾಶ್ ಮಾಡೋದಕ್ಕೆ ಒಂದು ಮ್ಯಾನ್ಯುಯಲ್ ಆಗಿ ಬಟ್ಟೆ ವಾಶ್ ಮಾಡೋದಕ್ಕೆ ಈ ಪೋರ್ಷನ್ ಬಿಲ್ಡ್ ಮಾಡಿದ್ದಾರೆ. ಇಲ್ಲೇ ಏನಾದ್ರು ಬೇಕು ಅಂದ್ರೆ ಇಲ್ಲಿ ಕೂಡ ಯೂಸ್ ಮಾಡಬಹುದು. ಟೆರೆಸ್ ಅಲ್ಲಿ ಕೂಡ ನಮ್ಗೆ ವಾಷಿಂಗ್ ಮಿಷಿನ್ ಪಾಯಿಂಟ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಈ ಪಾರ್ಕಿಂಗ್ ಅಲ್ಲಿ ನೋಡ್ಬೋದು, ಇಲ್ಲೊಂದು ನಮ್ಗೊಂದು ಹ್ಯಾಂಡ್ ವಾಶ್ ಒಂದು ಪ್ರಾವಿಷನ್ ಮಾಡಿದ್ದಾರೆ. ಇನ್ಲೈಟ್ ಔಟ್ಲೆಟ್ ಇದೆ. ಜೊತೆಗೆ ಒಂದು ಕಾಮನ್ ಟಾಯ್ಲೆಟ್ ಒಂದಿದೆ ಈ ಪೋರ್ಷನ್ ಅಲ್ಲಿ. ಇದು ಪಾರ್ಕಿಂಗ್ ಅಲ್ಲಿ ಸಿಗುವಂತಹ ವ್ಯವಸ್ಥೆ. ಸ್ಪೇಷಿಯಸ್ ಆಗಿರುವಂತಹ ಪಾರ್ಕಿಂಗ್, ಕಾವೇರಿ ಮೀಟರ್, ಬೋರ್ವೆಲ್, ಸಂಪು ವಿತ್ ಗಾರ್ಡನ್ ಏರಿಯಾ ವಿತ್ ಒಂದು ಬಟ್ಟೆ ವಾಶ್ ಮಾಡೋದಕ್ಕಿರುವಂತಹ ಸೋರ್ಸು ಇಲ್ಲೇ ಗ್ರೌಂಡ್ ಫ್ಲೋರ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇಲ್ಲೂ ಕೂಡ ನಮಗೊಂದು ಸೆಮಿ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಗ್ಯಾಸ್ ಪ್ರಾವಿಷನ್, UPS ಪಾಯಿಂಟ್ ಎಲ್ಲ ನಮಗೆ ಕೆಳಗಡೆ ಪಾರ್ಕಿಂಗ್ ಅಲ್ಲೇ ವ್ಯವಸ್ಥೆ ಮಾಡಿದ್ದಾರೆ. ಇನ್ನ ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು, ಸ್ಟೇರ್ಕೇಸ್ ತುಂಬಾ ವೈಲ್ಡ್ ಆಗಿದೆ. 45 mm ಗ್ರಾನೈಟ್ ನ ನಮಗೆ ಬಿಲ್ಡ್ ಮಾಡಿದ್ದಾರೆ. ಇದು ನಮಗೆ ಸ್ಮೂತ್ ಇರುವಂತಹ ನೈಸ್ ಇರುವಂತಹ ಗ್ರಾನೈಟ್ ನ ಹಾಕಿರೋದ್ರಿಂದ ಈ ಕಾರ್ನರ್ ಅಲ್ಲಿ ನಮಗೆ ರಫ್ನೆಸ್ ಕೊಟ್ಟಿದ್ದಾರೆ. ಅಂದ್ರೆ ಕಾಲ್ ಜಾರ್ದಿರ ಇರಲಿ ಅನ್ನೋದಕ್ಕೆ ರಫ್ನೆಸ್ ಕೊಟ್ಟಿರುವಂತದ್ದು. ಬಟ್ ಸ್ಟೇರ್ಕೇಸ್ ವೈಲ್ಡ್ ಆಗಿದೆ. ಈ ಪೋರ್ಷನ್ ಅಲ್ಲಿ SS ವರ್ಕ್ ಕಂಪ್ಲೀಟ್ ಆಗಿದೆ. ಬೋತ್ ಸೈಡ್ ಅಲ್ಲಿ ನಮಗೆ ಮ್ಯಾಟ್ ಫಿನಿಶಿಂಗ್ ಇರುವಂತಹ ವೆಟ್ರೋಫೆಟೈಲ್ಸ್ ನ ಯೂಸ್ ಮಾಡಿದ್ದಾರೆ. ಈ ಡೋರ್ ಬಂದ್ಬಿಟ್ಟು ಟೀ ಕುಡ್ ಅಲ್ಲಿ ಕಂಪ್ಲೀಟ್ ಆಗಿರುವಂತದ್ದು. ಅದು ಬಂದು ನಮಗೆ ನಾರ್ತ್ ಫೇಸಿಂಗ್ ಮೈನ್ ಡೋರ್ ಬರುತ್ತೆ. ನಂದಿ ಬಾಗ್ಲು ಇದು. ಮನೆ ಒಳಗಡೆ ಎಂಟ್ರಿ ಆಗ್ತಾ ಇದ್ದಂಗೆ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದೆ ಈ ಬುದ್ಧ ಸ್ಟ್ಯಾಚು. ಇದು ನೋಡ್ಬೋದು, ಇದು ಮಾರ್ಬಲ್ ಅಲ್ಲಿ ಮಾಡಿರುವಂತದ್ದು, ಕಲ್ಲು ಮಾರ್ಬಲ್ ಅಲ್ಲಿ ಮಾಡಿರುವಂತಹ ಒಂದು ಲೋಗೋ, ಬುದ್ಧದ ಒಂದು ವಿಗ್ರಹ. ಬ್ಯೂಟಿಫುಲ್ ಆಗಿದೆ. ಆ ಕಡೆ ಈ ಕಡೆ ಒಂದು ಪ್ಲಾಂಟ್ ಕೂಡ ನಮಗೆ ಇಟ್ಟಿದ್ದಾರೆ. ಚೆನ್ನಾಗಿದೆ. ಇದು ಎಂಟ್ರೆನ್ಸ್ ಅಲ್ಲಿ ನಮ್ಮನ್ನ ವೆಲ್ಕಮ್ ಮಾಡ್ಕೊಳ್ಳೋದು. ಮನೆ ಒಳಗಡೆ ಎಂಟ್ರಿ ಆದ್ರೆ ನೋಡ್ಬೋದು ವೀಕ್ಷಕರೇ,
ತುಂಬಾ ವಿಶಾಲವಾಗಿ ಬಂದಿದೆ. ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಮಾಡಿರುವಂತದ್ದು. ಇದೇನ್ ನೋಡ್ತಿದ್ರಲ್ಲ, ಇದೆಲ್ಲ ಹಾಲೆ ಲಿವಿಂಗ್ ರೂಮು. ಸೋಫಾ ಬೈಫರ್ಕೇಶನ್ ಆಗಲಿ, ಇಲ್ಲ ಟೀ ಟೇಬಲ್ ಬೈಫರ್ಕೇಶನ್ ಆಗಿ ನಮ್ಗೆ ಹೆಂಗೆ ಬೇಕೋ ಹಾಗೆ ಈ ಪೋರ್ಷನ್ ಅಲ್ಲಿ ನಾವು ಬಿಲ್ಡ್ ಮಾಡ್ಕೊಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ಬಂದಿದೆ. ಮೇಲೆ ಸೀಲಿಂಗ್ ಅಲ್ಲೂ ಅಷ್ಟೇ POP ವರ್ಕು ವಿತ್ LED ಲೈಟ್ ವರ್ಕು ವಿತ್ ಫ್ಯಾನ್ ವರ್ಕ್ ಎಲ್ಲ ನಮಗೆ ಕಂಪ್ಲೀಟ್ ಆಗಿದೆ. ಹಾಗೆ ಈ ಕಿಟಕಿಗಳಿಗೆ ಏನು ಯೂಸ್ ಮಾಡಿದಾರಲ್ಲ ವುಡ್ಡು, ಅದೆಲ್ಲ ಬಂದು ನಮಗೆ ಟೀಕ್ ವುಡ್ ವಿತ್ ಶಟರ್ಸ್ಗಳು ಕೂಡ ನಮಗೆ ಟೀಕ್ ವುಡ್ ಯೂಸ್ ಮಾಡಿರುವಂಥದ್ದು. ಕುಬೇರನ ಮೂಲೆಯಲ್ಲಿ ನಮಗೆ ದೇವ್ರ ಮನೆಯ ಪ್ರಾವಿಷನ್ ಮಾಡಿದ್ದಾರೆ. ಆರಾಮಾಗಿ ಒಬ್ರು ಕುತ್ಕೋಬಹುದು, ಅಷ್ಟು ಜಾಗ ಈ ದೇವ್ರ ಮನೆಯಲ್ಲಿ ಬಿಲ್ಡ್ ಮಾಡಿರುವಂಥದ್ದು. ವಿತ್ 45 mm ಗ್ರಾನೈಟ್ ಸ್ಲಾಬ್ ಕೊಟ್ಟಿದ್ದಾರೆ. ವಿತ್ ಕೆಳಗಡೆ ಡ್ರಾಯರ್ ಬಾಕ್ಸ್ ವಿತ್ ಸ್ಟೋರೇಜ್ ಕೂಡ ನಮಗೆ ಕೊಟ್ಟಿರುವಂಥದ್ದು. ವಾಲ್ಗಳಿಗೆ 2x4 ವೆಟ್ರೋಫೈ ಟೈಲ್ಸ್ ಮೇಲ್ಗಡೆ ನೋಡಬಹುದು. ಇದು ಕೂಡ ನಮಗೆ ಇಂಟೀರಿಯರ್ ಡಿಸೈನ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂಥದ್ದು. ಇನ್ನು ಮೈನ್ ಡೋರ್ ನೋಡಿದ್ರೆ ಟೀಕ್ ವುಡ್ ಫ್ರೇಮ್ ಜೊತೆಗೆ ವಿತ್ ಗ್ಲಾಸ್ ಪಾರ್ಟಿಷನ್ ಕೊಟ್ಟಿದ್ದಾರೆ. ಟೀಕ್ ವುಡ್ ಫ್ರೇಮ್ ವಿತ್ ಗ್ಲಾಸ್ ವಿತ್ ಅಚಿಂಗ್ ಅಲ್ಲಿ ಡಿಸೈನ್ ಅಲ್ಲಿ ಕಂಪ್ಲೀಟ್ ಆಗಿರುವಂತಹ ಪೂಜಾ ಮನೆ. ಈ ಪೂಜಾ ಮನೆ ಪಕ್ಕದಲ್ಲಿ ಬರುತ್ತೆ ನಮಗೆ ಫ್ರಿಡ್ಜ್ ಏರಿಯಾ. ಡಬಲ್ ಡೋರ್ ಇರುವಂತಹ ಫ್ರಿಡ್ಜ್ ಕೂಡ ನಾವು ಮೌಂಟ್ ಮಾಡ್ಕೊಬಹುದು. ಅಂದ್ರೆ ಕ್ಲೀನ್ ಆಗಿ ಇಡ್ಸುವಂತ ಜಾಗನೇ ಈ ಫ್ರಿಡ್ಜ್ಗೆ ನಮಗೆ ಜಾಗನ ಬಿಲ್ಡ್ ಮಾಡಿದ್ದಾರೆ. ಅಲ್ಲಿ ಸಾಕೆಟ್ ನ ಅಲ್ಲಿ ಕೊಟ್ಟಿದ್ದಾರೆ. ಈ ಪೋರ್ಷನ್ ಅಲ್ಲಿ ನೋಡಬಹುದು ಹ್ಯಾಂಡ್ ವಾಶು ವಿತ್ ನಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಕಂಪ್ಲೀಟ್ ಆಗಿ ಹೋಗಿದೆ. ವಿತ್ ಮಿರರ್ ಅದು ಕೂಡ ನಮಗೆ ಲೈಟಿಂಗ್ ಇರುವಂತಹ ಒಂದು ಮಿರರ್ ಕೂಡ ನಮಗೆ ಕೊಟ್ಟಿದ್ದಾರೆ. ಟೋಟಲ್ ನಮಗೆ 3 ಲೈಟ್ಗಳು ಚೇಂಜ್ ಆಗುತ್ತೆ. ಇನ್ನು ಈ ಪೋರ್ಷನ್ ಅಲ್ಲಿ ವಿತ್ ಸ್ಟೋರೇಜ್ ಕೂಡ ಕೊಟ್ಟಿರುವಂಥದ್ದು. ಇಲ್ಲಿ ಬಂದು ನಮಗೆ ಒಂದು ನ್ಯಾಪ್ಕಿನ್ ಪ್ರಾಡ್ ಕೂಡ ಕೊಟ್ಟಿರುವಂಥದ್ದು. ಈ ಪೋರ್ಷನ್ ಅಲ್ಲಿ ಸ್ವಿಚಸ್ ಗಳೆಲ್ಲ ನಮಗೆ ಲೀಶಾ ವಿತ್ ಗ್ರೇ ಫಿನಿಶಿಂಗ್ ಇರುವಂತಹ ಬ್ರಾಂಡ್ ನ ಗ್ರೇ ಫಿನಿಶಿಂಗ್ ಇರುವಂತಹ ಕಲರ್ ನ ಯೂಸ್ ಮಾಡಿ ಲೀಶಾ ಬ್ರಾಂಡ್ ನ ಯೂಸ್ ಮಾಡಿದ್ದಾರೆ. ಈ ಪೋರ್ಷನ್ ಫುಲ್ ಮೇಂಟೆನೆನ್ಸ್ ಗೋಸ್ಕರ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರುವಂಥದ್ದು. ನನ್ನ ಎಂಟ್ರೆನ್ಸ್ ಅಲ್ಲಿ ಹೇಳ್ದಂಗೆ ಓಪನ್ ಕಿಚನ್ ಕಾನ್ಸೆಪ್ಟ್ ಅಲ್ಲಿ ನಮಗೆ ಬಿಲ್ಡ್ ಮಾಡಿರುವಂಥದ್ದು. ಗ್ರಾನೈಟ್ ಸ್ಲಾಬ್ ನ ಕೊಟ್ಟಿದ್ದಾರೆ. ಅಕ್ರಾಲಿಕ್ ಶೀಟ್ ನ ಯೂಸ್ ಮಾಡಿರುವಂಥದ್ದು. ಕೆಳಗಡೆ ಫುಲ್ ಬ್ಯಾಸ್ಕೆಟ್ ಗಳನ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ಟಾಪ್ ಅಲ್ಲಿ ವಿತ್ ಲಾಫ್ಟ್ ವಿತ್ ಸ್ಟೋರೇಜ್. ಈ ಸೆಂಟರ್ ಅಲ್ಲಿ ನಮಗೆ ಗ್ಲಾಸ್ ಡೋರ್ ಗಳಿದೆಯಲ್ಲ, ಅದೆಲ್ಲ ನಮಗೆ ಗ್ರಾಸರಿ ಐಟಮ್ಸ್ ಗಳನ್ನ ಇಟ್ಕೊಳ್ಳೋದಕ್ಕೆ ಪ್ರಾವಿಷನ್ ಮಾಡಿರುವಂಥದ್ದು. ಈ 3 ಗ್ಲಾಸ್ ಈ ಡೋರ್ ಅಲ್ಲಿ ನಮಗೆ ಶೆಲ್ಫ್ ಗಳು ಕೂಡ ಇದೆ. 1 2 ಇಲ್ಲಿ ಕೂಡ ಐಟಮ್ಸ್ ಗಳನ್ನ ಇಟ್ಕೋಬಹುದು ನಾವು. ವಿತ್ ಸಾಫ್ಟ್ ಕ್ಲೋಸಿಂಗ್ ಬಟರ್ಫ್ಲೈ ಇಂಚಸ್ ನ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಸಿಂಕು, ಈ ಪೋರ್ಷನ್ ಅಲ್ಲಿ ನಮಗೆ ಆಕ್ವಾಗಾರ್ಡ್ ಕೊಟ್ಟಿದ್ದಾರೆ. ಇಲ್ಲಿ ನಮಗೆ ಚಿಮ್ಮಿಗೆ ಪ್ರಾವಿಷನ್ ಮಾಡಿದ್ದಾರೆ. ಆಲ್ರೆಡಿ ಹೋಲ್ ಕೂಡ ಪೈಪ್ ಕನೆಕ್ಷನ್ ಕೂಡ ನಮಗೆ ರೆಡಿ ಇದೆ. ಜಸ್ಟ್ ಒಂದು ಬಿಲ್ಡ್ ಫಿಟ್ ಮಾಡ್ಕೊಳ್ಳೋದು ಒಂದೇ ನಮಗೆ ಈ ಕಿಚನ್ ಅಲ್ಲಿ ಇರುವಂತದ್ದು. ಈ ಕಿಚನ್ ಪಕ್ಕದಲ್ಲಿ ನಮಗೆ ಯುಟಿಲಿಟಿ ಇದೆ. ಈ ಯುಟಿಲಿಟಿ ಸ್ಪೇಸ್ ಅಲ್ಲಿ ನೋಡಬಹುದು ವಾಷಿಂಗ್ ಮಿಷಿನ್ ಕೂಡ ನಾವು ಯೂಸ್ ಮಾಡಬಹುದು, ಜೊತೆಗೆ ಡಿಶ್ ವಾಶ್ ಕೂಡ ನಾವು ಯೂಸ್ ಮಾಡಬಹುದು. ಅಷ್ಟು ಸ್ಪೇಷಿಯಸ್ ಆಗಿ ನಮಗೆ ಬಿಲ್ಡ್ ಮಾಡಿದ್ದಾರೆ. ಬೋತ್ ಸೈಡ್ ನಮಗೆ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರೋದ್ರಿಂದ ನಮಗೆ ಮೇಂಟೆನೆನ್ಸ್ ಈಸಿ ಅಂತಾನೆ ಹೇಳ್ಬೋದು. ಹಾಗೆ ಸೇಫ್ಟಿ ವೈಸ್ ಅಲ್ಲಿ ಗ್ರಿಲ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಯುಟಿಲಿಟಿ ಬ್ಯಾಕ್ ಸೈಡ್ ಅಲ್ಲಿ ನಮಗೊಂದು ಕಾಮನ್ ವಾಶ್ರೂಮ್ ಕೂಡ ಕೊಟ್ಟಿದ್ದಾರೆ. ನೋಡಬಹುದು ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಾಮನ್ ಕೊಟ್ಟಿದ್ದಾರೆ. ವಾಲ್ಗಳಿಗೆಲ್ಲ ನಮಗೆ 2x4 ವೆಟ್ರೋಫೆಟಲ್ಸ್ ಅಂಡ್ ಫ್ಲೋರಿಂಗ್ ಗೆ ಆಂಟಿಸ್ಕೇಟ್ ವೆಟ್ರೋಫೆಟಲ್ಸ್ ನ ಯೂಸ್ ಮಾಡಿರುವಂತದ್ದು. ಈ ಕಾಮನ್ ಬಾತ್ರೂಮ್ ಕೊಟ್ಟಿದ್ದಾರೆ. ಹಾಲು ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಕಿಚನ್ ಅಲ್ಲಿ ನೋಡ್ಬೋದು ಏನು ಸ್ಟೋರೇಜ್ ಎಷ್ಟಿದೆಯಲ್ಲ ಅಂತ. ಈ ಪೋರ್ಷನ್ ಅಲ್ಲಿ ನೋಡಿ ಇದು ಲಾಫ್ಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಓಕೆ, ಮನೆಗೆ ಕಿಚನ್ ಎಷ್ಟು ಬೇಕು ಅಷ್ಟಿಗೆ ಪ್ರೊವೈಡ್ ಮಾಡಿದ್ದಾರೆ. ಇನ್ ಕೇಸ್ ಏನಾದ್ರು ನಮ್ಗೆ ಸ್ವಲ್ಪ ಪ್ರೈವೇಸಿ ಏನಾದ್ರು ಬೇಕು ನಮ್ಗಿನ್ನ ಅಂತ ಅಂದ್ರೆ, ಇಲ್ಲಿ ಏನು ನಾವು ಲಿಫ್ಟ್ದು ವಾಲ್ ನೋಡ್ತಾ ಇದೀವಲ್ಲ, ಈ ವಾಲ್ ಹತ್ರ ನಾವು ಇಂಟೀರಿಯರ್ ಡಿಸೈನ್ ಅಲ್ಲಿ ಈ ಪೋರ್ಷನ್ ಸ್ವಲ್ಪ ಬಿಲ್ಡ್ ಮಾಡಿ ಒಂದು ಶೆಲ್ಫ್ ಟೈಪ್ ಅಲ್ಲಿ ಈ ಪೋರ್ಷನ್ ಎಲ್ಲ ಮಾಡಿ ಎಲ್ ಶೇಪ್ ಅಲ್ಲಿ ನಮಗೆ ತಿರುಗಿಸ್ಕೊಂಡ್ರೆ ಅದಕ್ಕೂ ಕೂಡ ನಮ್ಗೆ ಒಂದು ಚೌಕಾಕಾರದಲ್ಲಿ ನಮಗೆ ಕಿಚನ್ ಬರುತ್ತೆ. ಇಲ್ಲ ನಮಗೆ ಓಪನ್ ಆಗಿ ಇರಲಿ, ತುಂಬಾ ಸ್ಪೇಷಿಯಸ್ ಆಗಿ ಇರಲಿ ಅಂತ ಅನ್ಕೊಂಡ್ರೆ ನಾವು ಹೀಗೆ ಬಿಡ್ಬೋದು. ಬಟ್ ಸ್ವಲ್ಪ ಆಲ್ಟ್ರೇಷನ್ ಮಾಡ್ಕೊಂಡ್ರೆ ನೀವು ಸ್ವಲ್ಪ ಪ್ರೀವಿಯಸ್ ಅನ್ಸುತ್ತೆ. ಬಟ್ ಓಕೆ, ನಾಟ್ ಬ್ಯಾಡ್. ಲಿಫ್ಟ್ ಕೂಡ ನಮಗೆ ಪ್ರೆಸೆಂಟ್ ವರ್ಕಿಂಗ್ ಇದೆ. ಪಾರ್ಕಿಂಗ್ ಅಲ್ಲಿ ತೋರಿಸಿಲ್ಲ, ಇಲ್ಲಿ ನೋಡಿ ಓಪನ್ ಆಯ್ತು. ಪ್ರೆಸೆಂಟ್ ಲಿಫ್ಟ್ ನಮಗೆ ವರ್ಕಿಂಗ್ ಇದೆ. ಲಿಫ್ಟ್ ಕೂಡ ನಮಗೆ ತುಂಬಾ ಸ್ಪೇಷಿಯಸ್ ಆಗಿದೆ. ಟೋಟಲ್ ನಮಗೆ 5 ಜನ ಹೋಗುವಂತಹ ಲಿಫ್ಟ್, 4 ಜನ ತುಂಬಾ ಕಾಮ್ ಆಗಿ ಹೋಗ್ಬೋದು. 5 ಓಕೆ, ತೊಂದರೆ ಇಲ್ಲ. ನೋಡಿ ಟೋಟಲ್ ಇದು 6 ಮೆಂಬರ್ಸ್ ಹೋಗುವಂತಹ ಲಿಫ್ಟ್ ಆಕ್ಚುಲಿ ಇರುವಂತಹ ಜಾಗ. ಇದು ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. ಲಿಫ್ಟ್ ಏರಿಯಾ ಚೆನ್ನಾಗಿದೆ. ಜೊತೆಗೆ ಮೈನ್ ಅಟ್ರಾಕ್ಷನ್ ಬರುತ್ತೆ ನಮಗೆ ಲಿವಿಂಗ್ ರೂಮ್ ಅಲ್ಲಿ ಟಿವಿ ಯೂನಿಟ್ ನೋಡಬಹುದು. ಟಾಪ್ ಟು ಬಾಟಮ್ ವರ್ಗು ನಮಗೆ ಇಂಟೀರಿಯರ್ ಡಿಸೈನ್ ಅಲ್ಲಿ ನಮಗೆ ಕಂಪ್ಲೀಟ್ ಮಾಡಿ ಕೊಟ್ಟಿರುವಂತದ್ದು. ತುಂಬಾ ಸ್ಪೇಷಿಯಸ್ ಆಗಿ ಬಿಲ್ಡ್ ಮಾಡಿದ್ದಾರೆ. 2 ಗ್ಲಾಸ್ ಡೋರ್ಗಳನ್ನ ಕೊಟ್ಟಿದ್ದಾರೆ, 3 ವಾರ್ಡ್ರೋಬ್ಗಳನ್ನ ಕೊಟ್ಟಿರುವಂತದ್ದು.
ಎಷ್ಟು ದೊಡ್ಡದು ಟಿವಿ ಬೇಕೋ ಅಷ್ಟು ದೊಡ್ಡದು ಟಿವಿ ಕೂಡ ನೀವು ಹಾಕೋಬಹುದು. ಇನ್ ಕೇಸ್ ಏನಾದ್ರು ನಾವು ಒಂದು ಪ್ರೊಜೆಕ್ಟರ್ ಹಾಕೊಂಡು ಒಂದು ಸ್ಕ್ರೀನ್ ಹಾಕೊಳ್ತೀವಿ ಅಂದ್ರೆ ಇದನ್ನ ರಿಮೂವ್ ಮಾಡೋದು ದೊಡ್ಡದಾಗಿರುವಂತಹ ಸ್ಕ್ರೀನ್ ಕೂಡ ಹಾಕೋಬಹುದು. ಅಷ್ಟು ಜಾಗ ಈ ಟಿವಿ ಯೂನಿಟ್ ಅಲ್ಲಿ ಇದೆ. ತುಂಬಾ ವೈಲ್ಡ್ ಆಗಿ ಬಂದಿದೆ, ಬೊಮ್ಮಟಾಗಿದೆ. ಬನ್ನಿ ವೀಕ್ಷಕರೇ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ ನಮಗೆ ಕಂಟಿನ್ಯೂ ಆಗಿದೆ ವಿತ್ ಲಿಫ್ಟ್ ವರ್ಕು ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. 45 mm ಗ್ರಾನೈಟ್ ನ ಯೂಸ್ ಮಾಡಿದ್ದಾರೆ. ಲೆಫ್ಟ್ ಸೈಡ್ ಅಲ್ಲೆಲ್ಲ ನಮಗೆ ಫುಟ್ ಲೈಟ್ ಗಳನ್ನ ಕೊಟ್ಟಿದ್ದಾರೆ. ಒಂದು ಅಟ್ರಾಕ್ಷನ್ಗೆ ಫುಲ್ ಮನೆಲ್ಲ ಒಂದು ಪ್ಲಾಂಟ್ ಗಳನ್ನ ಇಟ್ಟಿರುವಂತದ್ದು. ಎಂಟ್ರಿ ಆಗ್ತಾ ಇದ್ದಂಗೆ ಸೆಕೆಂಡ್ ಫ್ಲೋರ್ ಅಲ್ಲಿ ಇಲ್ಲಿ ಒಂದು ಸ್ಟಡಿ ಯೂನಿಟ್ ಅನ್ನು ಪ್ರೊವೈಡ್ ಮಾಡಿದ್ದಾರೆ ಈ ಪೋರ್ಷನ್ ಅಲ್ಲಿ. ಅದು ಮಾಸ್ಟರ್ ಬೆಡ್ರೂಮ್, ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಲಿಫ್ಟ್ ಏರಿಯಾ ಈ ಪೋರ್ಷನ್ ಅಲ್ಲಿ ಇದೆ. ವೀಕ್ಷಕರೇ, ಈಗ ನೀವು ನೋಡ್ತಾ ಇರುವಂತದ್ದು ಮಾಸ್ಟರ್ ಬೆಡ್ರೂಮ್. ಇದು ಆಲ್ರೆಡಿ ನಮ್ಗೊಂದು ಕಿಂಗ್ ಸೈಜ್ ಕಾಟ್ ಕೂಡ ನಮ್ಗೆ ಆಲ್ರೆಡಿ ರೆಡಿ ಇರುವಂತದ್ದು. ಕ್ವಶನ್ ಒಂದು ಮಾತ್ರ ಪೆಂಡಿಂಗ್ ಇದೆ. ಬ್ಯಾಕ್ ಸೈಡ್ ಅಲ್ಲಿ ವಿಂಡೋ ವಿತ್ ಕಟೌನ್ ರಾಡ್ ಕೂಡ ಹಾಕೊಟ್ಟಿದ್ದಾರೆ. ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಇದೆ. POP ವರ್ಕ್ ವಿತ್ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿ ಸೀಲಿಂಗ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಇನ್ನ ವಾರ್ಡ್ರೋಬ್ ನೋಡಬಹುದು. ಬಟ್ ಏನಂದ್ರೆ ಇಲ್ಲಿ ನಮಗೆ ಸ್ಲೈಡಿಂಗ್ ಕೊಟ್ಟಿಲ್ಲ, ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ಗಳನ್ನ ಕೊಟ್ಟಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್ ಕೂಡ ನಮಗೆ ಕೊಟ್ಟಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಒಂದು ಟಿವಿ ಯೂನಿಟ್, ಸೌತ್ಗೆ ತಲೆ ಇಟ್ಕೊಳ್ತೀವಿ, ನಾರ್ತ್ಗೆ ಟಿವಿ ನೋಡುವಂತ ಒಂದು ಪ್ರಾವಿಷನ್ ಈ ಪೋರ್ಷನ್ ಅಲ್ಲಿ ಮಾಡಿದ್ದಾರೆ. ಇದು ಕಾರ್ನರ್ ಪ್ರಾಪರ್ಟಿ ಆಗಿರೋದ್ರಿಂದ ವೆಂಟಿಲೇಷನ್ ಗೆ 7 ಮಾಡಿಸಿದ್ದು ಮನೆ, ಜೊತೆಗೆ 2 ರೂಮ್ಗಳಿಗೂ ಎಷ್ಟು ರೂಮ್ಗಳು ಇದೆಯಲ್ಲ ಅಷ್ಟು ರೂಮ್ಗಳಿಗೂ ಬಾಲ್ಕನಿ ಪ್ರಾವಿಷನ್ ಮಾಡಿದ್ದಾರೆ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ ವಿತ್ ಮಿರರ್ ವಿತ್ ಸ್ಟೋರೇಜ್ ಕೆಳಗಡೆ ಕೊಟ್ಟಿದ್ದಾರೆ. ಇದು ಒಂದು ನಮಗೆ ಅಟ್ಯಾಚ್ ಬಾತ್ರೂಮ್ ಬರುತ್ತೆ. ನೋಡಬಹುದು ಫ್ಲೋರ್ ಮೌಂಟೆಡ್ ಕಮೋಡ್ ವಿತ್ ಗ್ಲಾಸ್ ಫಿನಿಶಿಂಗ್ ಅಂತಹ ವೆಟರ್ಫೈ ಟೈಲ್ಸ್ ಕೂಡ ನಮಗೆ ಯೂಸ್ ಮಾಡಿದ್ದಾರೆ. ಅಲ್ಲಿ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ನಮಗೆ ರೆಡಿ ಇದೆ. ಒಳಗಡೆ ಕೂಡ ಒಂದು ಮಿರರ್ ಇದೆ. ಈ ಪೋರ್ಷನ್ ಅಲ್ಲೂ ಕೂಡ ನಮ್ಗೊಂದು ಮಿರರ್ ಇದೆ. ವಿತ್ ಹ್ಯಾಂಡ್ ವಾಶ್ ನಮಗೆ ಇಂದುವೇರ್ ಬರುತ್ತೆ. ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೈವರ್ ಅಲ್ಲ ಜಾವರ್ ಕೊಟ್ಟಿದ್ದಾರೆ. ಈ ಪೋರ್ಷನ್ ಫುಲ್ ನಮಗೆ ಜಾವರ್ ನ ಯೂಸ್ ಮಾಡಿದ್ರೆ, ಜೊತೆಗೆ ಒಂದು ಟವಲ್ ರಾಡ್ ಕೂಡ ನಮಗೆ ಕೊಟ್ಟಿದ್ದಾರೆ. ಇದು ಅಟ್ಯಾಚ್ ಬಾತ್ರೂಮ್, ಸ್ಪೇಷಿಯಸ್ ಆಗಿ ಬಂದಿದೆ, ಚೆನ್ನಾಗಿ ಬಂದಿದೆ. ಬೆಡ್ರೂಮ್ ಅಷ್ಟೇನೆ ತುಂಬಾ ಚೆನ್ನಾಗಿ, ತುಂಬಾ ಸ್ಪೇಷಿಯಸ್ ಆಗಿ ಬಂದಿದೆ. ಇದು ನೋಡಿ ಎಷ್ಟು ಡೆಪ್ತ್ ಇದೆ ನೋಡಿ. ಇನ್ ಕೇಸ್ ಏನಾದ್ರು ಒಂದು ಟೇಬಲ್ ತರ ಏನಾದ್ರು ಹಾಕೊಳ್ತೀವಿ ಅಂದ್ರೆ ಒಂದು ಟೇಬಲ್ ಕೂಡ ನಾವು ಹಾಕೋಬಹುದು, ಒಂದು ಸ್ಟಡಿ ಟೇಬಲ್ ತರ ಹಾಕೋಬಹುದು. ಇಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಬಿಲ್ಡ್ ಮಾಡಿರುವಂತದ್ದು. ಈಗ ನೋಡೋಣ ಬಾಲ್ಕನಿ. ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಪ್ರೊವೈಡ್ ಮಾಡಿರುವಂತಹ ಬಾಲ್ಕನಿ ಏರಿಯಾ. ಓಪನ್ ಗ್ಲಾಸ್ SS ವರ್ಕ್ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಬಾಲ್ಕನಿ ಇದೆ. ಆರಾಮಾಗಿ ಒಂದು 2 ಚೇರ್ ಹಾಕೊಂಡು ಕುತ್ಕೋಬಹುದು, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. 80 feet ಪ್ಯಾರಲಲ್ ಅಲ್ಲೇ ನಮಗೆ ಈ ಪ್ರಾಪರ್ಟಿ ಇರುವಂತದ್ದು. ಇದು ಚೆನ್ನಾಗಿ ಬಿಲ್ಡ್ ಮಾಡಿದ್ದಾರೆ ಮನೆ. ಕಾರ್ನರ್ ಪ್ರಾಪರ್ಟಿ ಆಕ್ಷನ್ ಅಲ್ಲಿ ತಗೊಂಡಿರೋ ಸೈಟ್ ಇದು. ಇದ್ರ ಪಕ್ಕದಲ್ಲಿ ಬರೋದೇ ನಮ್ಗೆ ಚಿಲ್ಡ್ರನ್ಸ್ ಬೆಡ್ರೂಮ್. ಇದು ನೋಡಿ, ಇದು ಚಿಲ್ಡ್ರನ್ಸ್ ಬೆಡ್ರೂಮ್. ಇಲ್ಲಿ ನಮ್ಗೆ ಕ್ವೀನ್ ಕಟ್ ಕೊಟ್ಟಿದ್ದಾರೆ, ಕಿಂಗ್ ಇಲ್ಲ, ಕ್ವೀನ್ ಕಟ್ ಬಂದಿರುವಂತದ್ದು. ಈ ಪೋರ್ಷನ್ ಅಲ್ಲಿ ಕೂಡ ನಮ್ಗೆ ವಾರ್ಡ್ರೋಬ್ ಬಿಲ್ಡ್ ಮಾಡಿರುವಂತದ್ದು. ಗ್ಲಾಸ್ ಫಿನಿಶಿಂಗ್ ಇರುವಂತಹ ಲ್ಯಾಮಿನೇಟ್ ನ ಯೂಸ್ ಮಾಡಿದ್ದಾರೆ. ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್ ನ ಯೂಸ್ ಮಾಡಿದ್ದಾರೆ. ಮೇಲ್ಗಡೆ ಲಾಫ್ಟ್ ವರ್ಕ್ ಕಂಪ್ಲೀಟ್ ಆಗಿದೆ. ಸೀಲಿಂಗ್ ಅಲ್ಲಿ POP ವರ್ಕ್, LED ಲೈಟ್ ವಿತ್ ಫ್ಯಾನ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಈ ಬೆಡ್ರೂಮ್ ಕೂಡ ಅಷ್ಟೇ. ಇನ್ನ ಒಂದು ಕಿಂಗ್ ಸೈಜ್ ಮಾಡಬಹುದಾಗಿತ್ತು, ಜಾಗ ಇದೆ, ಅಷ್ಟು ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಓಕೆ, ನಾಟ್ ಬ್ಯಾಡ್. ಈ ಪೋರ್ಷನ್ ಅಲ್ಲಿ ಡ್ರೆಸ್ಸಿಂಗ್ ಏರಿಯಾ, ಅದು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮಗೆ ವಿತ್ ಅಟ್ಯಾಚ್ ಬಾತ್ರೂಮ್ ಇದೆ, ನೋಡುದಲ್ಲ. ಬಟ್ ಏನು ಅಂದ್ರೆ ಇಲ್ಲಿ ಬಿಲ್ಡ್ ಮಾಡಿರುವಂತಹ ಕಮೋಡ್ ಏನಿದೆ, ಇದು ಒಂದು ನಮಗೆ ಫ್ಲೋರ್ ಮೌಂಟೆಡ್ ವೆಸ್ಟರ್ನ್ ಕಮೋಡ್ ಇದೆ. ಇದು ನಮಗೆ ವಾಲ್ ಮೌಂಟೆಡ್ ಮಾತ್ರ ವೆಸ್ಟರ್ನ್ ಕಮೋಡ್. ಜಾಗ್ವಾರ್ ಮತ್ತೆ ಇಂಡೋರ್ ಐಟಮ್ಸ್ ನಮಗೆ ಬಿಲ್ಡ್ ಮಾಡಿದ್ರೆ ವಿತ್ ಮಿರರ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಆ ಪೋರ್ಷನ್ ಅಲ್ಲಿ 2 ಸರ್ಕಲ್ ಕೊಟ್ಟಿದ್ರಲ್ಲ, ಅದು ಬಂದು ಏನಾದ್ರು ಸಣ್ಣ ಪುಟ್ಟ ಐಟಮ್ಸ್ ಗಳನ್ನ ಇಟ್ಕೊಳ್ಳೋಕೆ ವಿತ್ ಸ್ಟೋರೇಜ್ ಗೆ ಕೊಟ್ಟಿರುವಂತದ್ದು. ಹಾಗೆ ಇಲ್ಲಿ ಸ್ಟೇರ್ ಕೇಸ್ ಇದೆ. ಈ ಸ್ಟೇರ್ ಕೇಸ್ ಕೆಳಗಡೆ ಕೂಡ ಇಲ್ಲಿ ಸ್ಟೋರೇಜ್ ಕೊಟ್ಟಿದ್ದಾರೆ. ಒಳಗಡೆ ಸ್ಟೋರೇಜ್ ಬರುತ್ತೆ. ಏನಾದ್ರು ಬೇಕು ಅಂದ್ರೆ ಥಿಂಗ್ಸ್ ಗಳು ಬೇಕು ಅಂದ್ರೆ ನಾವು ಇಟ್ಕೋಬಹುದು, ಆ ತರ ಜಾಗ ಇದೆ. ಹಾಗೆ ಈ ಬೆಡ್ರೂಮ್ ಇರುವಂತಹ ಬಾಲ್ಕನಿ ಏರಿಯಾ ಇದು. ಇಲ್ಲಿ ನಿಂತ್ಕೊಂಡ್ರೆ ಗಾರ್ಡನ್ ಏರಿಯಾ ನಾವು ಸಿ ಮಾಡ್ಬೋದು. ಗಾರ್ಡನ್ ಏರಿಯಾ ಕ್ಲೀನ್ ಆಗಿ ನೋಡ್ಬೋದು. ಅಕ್ಕಪಕ್ಕ ಮನೆಗಳು ತುಂಬಾ ಆಗಿದೆ. 80 feet ರೋಡ್ ಪಕ್ಕದಲ್ಲಿ ಈ ಪ್ರಾಪರ್ಟಿ ಬರುತ್ತೆ. ಈ ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ 2 ಮಾಸ್ಟರ್ ಬೆಡ್ರೂಮ್ ಗಳಿಗೆ 2 ಬಾಲ್ಕನಿ ಪ್ರೊವೈಡ್ ನ ಮಾಡಿದ್ದಾರೆ. ಚೆನ್ನಾಗಿದೆ, ಸ್ಪೇಷಿಯಸ್ ಆಗಿ ಬಂದಿದೆ. ಇದು ಸೆಕೆಂಡ್ ಫ್ಲೋರ್ ಅಲ್ಲಿ ಬರುವಂತಹ ಅಕಾಮಡೇಷನ್. 2 ಮಾಸ್ಟರ್ ಬೆಡ್ರೂಮ್, ಒಂದು ಲಿಫ್ಟ್ ಏರಿಯಾ, ಒಂದು ಸ್ಟಡಿ ಯೂನಿಟ್ ಸೆಕೆಂಡ್ ಫ್ಲೋರ್ ಅಲ್ಲಿ ನೋಡ್ಬೋದು. ಬನ್ನಿ 3ನೇ ಫ್ಲೋರ್ಗೆ ಹೋಗೋಣ. ಸ್ಟೇರ್ ಕೇಸ್ ಹಾಗೆ ನಮ್ಗೆ ಕಂಟಿನ್ಯೂ ಆಗಿದೆ ಟೆರೆಸ್ ವರ್ಗೂನು. 3ನೇ ಫ್ಲೋರ್ಗೂ ಈ ಪೋರ್ಷನ್ ಅಲ್ಲಿ ನಮಗೆ ಸ್ಟೇರ್ ಕೇಸ್ ಬಂದಿದೆ. ಇಲ್ಲಿ ಒಂದು ಟೇಬಲ್ ವ್ಯವಸ್ಥೆ ಮಾಡಿದ್ದಾರೆ. ಇದು ನಮಗೆ ಫಿಕ್ಸ್ ಆಗಿಲ್ಲ, ನಾವು ಇದು ಮೂವಬಲ್ ಟೇಬಲ್. ಇದು ಇನ್ ಕೇಸ್ ಏನಾದ್ರು ನಾವು ಒಂದು ಪಾರ್ಟಿ ಏನಾದ್ರು ಮಾಡ್ತೀವಿ, ಇಲ್ಲಾಂದ್ರೆ ಒಂದು ಬರ್ತ್ಡೇ ಫಂಕ್ಷನ್ ಏನಾದ್ರು ಮಾಡ್ತೀವಿ ಅಂದ್ರೆ ಈ ಟೇಬಲ್ ನಾವು ಅಲ್ಲಿ ಇಟ್ಕೊಬಹುದು. ಇಲ್ಲಾಂದ್ರೆ ಒಂದು ಸೆಮಿ ಬಾರ್ ಕೌಂಟರ್ ತರ ಯೂಸ್ ಮಾಡ್ತೀವಿ ಅಂದ್ರೆ ಅದಕ್ಕೂ ಕೂಡ ನಾವು ಯೂಸ್ ಮಾಡ್ಬೋದು.
ಟೇಬಲ್ ಪ್ರಾವಿಷನ್ ಮಾಡಿದ್ದಾರೆ, ಬಟ್ ಫಿಕ್ಸ್ ಮಾಡಿಲ್ಲ. ಮೂವಬಲ್ ಇದೆ. ಈ ಪೋರ್ಷನ್ ನಮಗೆ ಯೂಸ್ ಮಾಡಿದಾರಲ್ಲ, ಇದು ಬಂದು ನಮಗೆ ಇಲ್ಲಿ ಪೈಪ್ ಕೊಟ್ಟಿದ್ದಾರೆ. ಇನ್ ಕೇಸ್ ಏನಾದ್ರು ಹೋಮ್ ಥಿಯೇಟರ್ ತರ ಏನಾದ್ರು ಮಾಡ್ಕೊಳ್ತೀವಿ ಅಂದ್ರೆ ಮಾಡ್ಕೋಬಹುದು. ಜಿಮ್ ರೂಮು, ಯೋಗ ರೂಮ್ ಏನಾದ್ರು ಮಾಡ್ಕೊಳ್ತೀವಿ ಅಂದ್ರೆ ಈ ಪೋರ್ಷನ್ ಅಲ್ಲಿ ನಮಗೆ ಬಿಲ್ಡ್ ಮಾಡ್ಕೊಬಹುದು. ಆ ತರ ಜಾಗ ಈ ಪೋರ್ಷನ್ ಅಲ್ಲಿ ಇದೆ. ಇದ್ರ ಪಕ್ಕದಲ್ಲಿ ಬರೋದು ಇನ್ನೊಂದು ಮಾಸ್ಟರ್ ಬೆಡ್ರೂಮ್. ಇದು ನೋಡುವುದಿಲ್ಲ, ಇಲ್ಲೇನೋ ನಮಗೆ ಕಾಟ್ ಪ್ರೊವೈಡ್ ಮಾಡಿಲ್ಲ. ಅಂದ್ರೆ ಎಷ್ಟು ಜಾಗ ಇದೆ ನೋಡಿ. ಆರಾಮಾಗಿ 2 ಕಿಂಗ್ ಸೈಜ್ ಕಾಟು, ಒಂದು 3 ಸೆಟ್ ಸೋಫಾ ಹಾಕೋಬಹುದು, ಅಷ್ಟು ಜಾಗ ಇದೆ. ಸೇಮ್ ವಾರ್ಡ್ರೋಬ್, ನಮಗೆ ಓಪನ್ ಅಂಡ್ ಕ್ಲೋಸ್ ಮಾಡುವಂತಹ ವಾರ್ಡ್ರೋಬ್, ಮೇಲ್ಗಡೆ ಲಾಫ್ಟ್. ಆ ಡೋರ್ ಓಪನ್ ಮಾಡಿದ್ರೆ ನಮಗೆ ಬಾಲ್ಕನಿ. ಸೀಲಿಂಗ್ ಅಲ್ಲಿ POP ವರ್ಕ್ ವಿತ್ ಫ್ಯಾನ್ ವರ್ಕ್ ವಿತ್ LED ಲೈಟ್ ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿದೆ. ಈ ಪೋರ್ಷನ್ ಅಲ್ಲಿ ನಮಗೆ ಅಟ್ಯಾಚ್ ಬಾತ್ರೂಮ್, ಗ್ಲಾಸಿ ಫಿನಿಶಿಂಗ್ ಇರುವಂತಹ ವೆಟ್ರೋಪಾ ಟೈಲ್ಸ್, ಆಂಟಿಸ್ಕೇಟ್ ವೆಟ್ರೋಪಾ ಟೈಲ್ಸ್, ಹ್ಯಾಂಡ್ ವಾಶ್ ವಿತ್ ಮಿರರ್ ವಿತ್ ಇಲ್ಲಿ ನಮಗೆ ವಾಲ್ ಮೌಂಟೆಡ್ ಕಮೋಡ್ ನ ಕೊಟ್ಟಿದ್ದಾರೆ. ವಿತ್ ಈ ಪೋರ್ಷನ್ ಅಲ್ಲಿ ನಮಗೆ ಡ್ರೆಸ್ಸಿಂಗ್ ಏರಿಯಾ. ಇದು 3ನೇ ಫ್ಲೋರ್ ಅಲ್ಲಿ ಇರುವಂತದ್ದು. ಇನ್ನ ಟೆರೆಸ್ಗೆ ಹೋಗೋದಕ್ಕೆ ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಲ್ಯಾಡರ್ ಕೊಟ್ಟಿದ್ದಾರೆ. ಮಳೆ ನೀರು ಬರ್ದಿರೋದಕ್ಕೆ ಮೇಲ್ಗಡೆ ಕ್ಲೋಸ್ ಮಾಡಿದ್ದಾರೆ. ಇಲ್ಲಿ ನೋಡಿ, ಆ ಗೇಟ್ ನ ನಾವು ಓಪನ್ ಮಾಡಿದ್ರೆ ಆಚೆ ಹೋಗ್ಬೋದು. ಯಾರು ಕೂಡ ನಮಗೆ ಬರೋದಕ್ಕೆ ಚಾನ್ಸ್ ಇಲ್ಲ. ಅಲ್ಲಿ ಲಾಕ್ ಮಾಡಿದ್ರೆ ಯಾರು ಕೂಡ ನಮಗೆ ಮೇಲ್ಗಡೆಯಿಂದ ಮನೆ ಒಳಗಡೆ ಎಂಟ್ರಿ ಆಗೋದಕ್ಕೆ ಯಾರು ಚಾನ್ಸ್ ಇಲ್ಲ. ಈ ಪೋರ್ಷನ್ ಅಲ್ಲಿ ನಮ್ಗೊಂದು ಬಾಲ್ಕನಿ, ಆ ಮಾಸ್ಟರ್ ಬೆಡ್ರೂಮ್ ಅಲ್ಲಿ ಒಂದು ಬಾಲ್ಕನಿನ ಪ್ರೊವೈಡ್ ಒಳ್ಳೆ ಲೊಕೇಶನ್ ಅಲ್ಲಿ ನಮಗೆ ಚೆನ್ನಾಗಿದೆ. ಇದು ಪ್ರೈಸ್ ಅಂಡ್ ಮೆಜರ್ಮೆಂಟ್, ಫೇಸಿಂಗು, ಲೊಕೇಶನ್ಸ್ ಎಲ್ಲ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಮೆನ್ಷನ್ ಮಾಡಿರ್ತೀನಿ. ನೀವು ಅಲ್ಲಿ ಕೂಡ ಹೋಗಿ ನೋಡ್ಬೋದು ಪ್ರಾಪರ್ಟಿ ಡೀಟೇಲ್ಸ್ ಎಲ್ಲ. ಈ ಸ್ಟೇರ್ ಕೇಸ್ ನ ಬಿಲ್ಡ್ ಮಾಡಿದಾರಲ್ಲ, ಈ ಸ್ಟೇರ್ ಕೇಸ್ ಮೇಲ್ಗಡೆ ಕೂಡ ನಮಗೆ ಒಂದು ಸ್ಕೈಲೈಟ್ ಪ್ರೊವೈಡ್ ಮಾಡಿದ್ದಾರೆ ವಿತ್ ಒಂದು LED ಲೈಟ್ ವಿತ್ ಸ್ಕೈಲೈಟ್. ಮೇಲ್ಗಡೆ WPC ವರ್ಕ್ ಕೂಡ ನಮಗೆ ಕಂಪ್ಲೀಟ್ ಆಗಿರುವಂತದ್ದು. ಆಕ್ಷನ್ ಸೈಟ್ ಅಲ್ಲಿ ಕಟ್ಟಿದ್ದಾರೆ. ಗಾಳಿ ಬೆಳಕುಗಳಿಗೆ 7 ಮಾಡಿಸಿದ್ದು ಮನೆ ಅಂತಾನೆ ಹೇಳ್ಬೋದು. ಸೂಪರ್ ಆಗಿ ಬಿಲ್ಡ್ ಆಗಿದೆ. ಮೇನ್ ಏನು ಅಂದ್ರೆ 80 ಫೀಟ್ ರೋಡ್ ಪ್ಯಾರಲ್ ಈ ಪ್ರಾಪರ್ಟಿ ಇದೆ. ತಲಗಟ್ಪುರ ಮೆಟ್ರೋ ಸ್ಟೇಷನ್ಗೆ ಜಸ್ಟ್ 2 ಕಿಲೋಮೀಟರ್ ಒಳಗಡೆನೆ ಈ ಪ್ರಾಪರ್ಟಿ ಇರುವಂತದ್ದು. ಮನೆ ಮಾತ್ರ ಅಲ್ಟಿಮೇಟ್ ಆಗಿದೆ, ಚೆನ್ನಾಗಿದೆ. ಆಕ್ಷನ್ ಅಲ್ಲಿ ತಗೊಂಡಿರೋದು ಜಸ್ಟ್ ಒಂದೇ ಒಂದು ಪೇಪರ್ ಇರುವಂತದ್ದು, ಯಾರು ತಗೊಂಡಿಲ್ಲ. ಅವ್ರ ಕಡೆಯಿಂದ ನೀವು ತಗೊಂಡ್ರೆ ನೀವು ಸೆಕೆಂಡ್ ಓನರ್ ಆಗ್ತೀರಾ. ಫಸ್ಟ್ ಓನರ್ ಆಕ್ಷನ್ ಅಲ್ಲಿ ತಗೊಂಡಿರೋರೇ ಕಟ್ಟಿ ಮಾರ್ತಾ ಇರುವಂತಹ ಮನೆ ಈ ಮನೆ ಆಗಿದೆ. ಈ ಮನೆ ಬಗ್ಗೆ ಏನಾದ್ರು ಇನ್ಫಾರ್ಮೇಶನ್ ಏನಾದ್ರು ಬೇಕು ಅಂದ್ರೆ ಡಿಸ್ಕ್ರಿಪ್ಷನ್ ಮೆನ್ಷನ್ ಮಾಡಿರ್ತೀನಿ. ಹಾಗೆ ಈ ಪ್ರಾಪರ್ಟಿನ ವಿಸಿಟಿಂಗ್ ಮಾಡ್ಬೇಕು ಅಂದ್ರೆ ಡಿಸ್ಪ್ಲೇದಲ್ಲಿ ನನ್ನ ನಂಬರ್ ಹೋಗ್ತಾ ಇರುತ್ತೆ, ಅದ್ರಲ್ಲಿ ನೀವು ಕೊಡಿ ನಂಗೆ ಫೋನ್ ಆದ್ರೂ ಮಾಡ್ಬೋದು, ಇಲ್ಲ ವಾಟ್ಸ್ಆಪ್ ಅಲ್ಲಿ ಮೆಸೇಜ್ ಆದ್ರೂ ಮಾಡಿದ್ರೆ ಖಂಡಿತ ನಾನು ಇನ್ಫಾರ್ಮೇಶನ್ ಮಾಡ್ತೀನಿ. ಹಾಗೆ ನಿಮ್ಮ ಪ್ರಾಪರ್ಟಿಗಳನ್ನ ಏನಾದ್ರು ಸೇಲ್ ಮಾಡಬೇಕು, ನಿಮ್ಮವ್ರಿಗೆ ಏನಾದ್ರು ಪ್ರಾಪರ್ಟಿಗಳು ಬೇಕು ಅನ್ನೋರು VC ಪ್ರಾಪರ್ಟಿನ ಸಂಪರ್ಕಿಸಿ. ಹಾಗೆ ನನ್ನ ಯೂಟ್ಯೂಬ್ ಚಾನಲ್ ಅಂಡ್ ಇನ್ಸ್ಟಾ ಪೇಜ್ ನ ಫಾಲೋ ಮಾಡಿಲ್ಲ, ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಫಾಲೋ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋನ ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.